40 mm PCC ಜಿಲ್ಲೆ 4 ಇಂಚಸ್ ದಪ್ಪ ಹಾಕಬೇಕು. ಜಿಲ್ಲೆ ಹಾಕಿಲ್ಲ ಅಷ್ಟೇನ ಮಾದ ಅವನೇ ಒಪ್ಕೊತಾನೆ. ಯಾರು? ರಮೇಶ್ ಇಂಜಿನಿಯರ್, ಥರ್ಡ್ ಪಾರ್ಟಿ ಕಂಪ್ನಿ ಇಂಜಿನಿಯರ್. ಸ್ಟೀಲ್ 8 kg 1 ಮೀಟ್ರ್ ಹಾಕಬೇಕು. 2 kg ಹಾಕಬೇಕು. ಅದನ್ನು ಅವನ್ನೆಲ್ಲ ಮುಂದಕ್ಕೆ ಅಡ್ಜಸ್ಟ್ ಮಾಡ್ತೀವಿ ಅಂತಾನೆ. ಎಲ್ಲಿಗೆ ಅಡ್ಜಸ್ಟ್ ಮಾಡ್ತೀವಿ ಅಂತ ನಮಗೆ ಗೊತ್ತಾಗ್ತದೆ, ಹೌದಲ್ಲ? ಆಮೇಲೆ ರೈಲ್ ವಾಲು 6 ಇಂಚಸ್ ಹಾಕಬೇಕು. 4 ಇಂಚಸ್ ಹಾಕಬೇಕು. ಅಟ್ಲೀಸ್ಟ್ ನೋಡೋಕ್ಕೆ ಅವಕಾಶ ಕೊಟ್ಟ ಮೇಲೆ ಮಾಡೋದು ಸರಿ ತಪ್ಪು ಅಂತ ಗೊತ್ತಾಗುತ್ತಾನೆ. ನಾವು ಕೇಳ್ತಾ ಇರೋದು 3 ಪಾಯಿಂಟ್. ಜಲ್ಲೆ ಹಾಕಿದ್ದು ತೋರಿಸ್ಬಿಡಿ, ಅರ್ಥ ಆಯ್ತಲ್ಲ? ಥಿಕ್ನೆಸ್ಸು ಚರಂಡಿದು ಎಷ್ಟಿರಬೇಕು? 6 ಇಂಚ್ ಇರಬೇಕು. 4 ಇಂಚ್ ಇದೆಯಲ್ಲ, ನೀವೇ ಹೇಳಿದ್ರು ಗೊತ್ತಾಗುತ್ತೆ. ಇಲ್ಲಿ 6 ಇಂಚ್ ಇದೆಯಾ ಥಿಕ್ನೆಸ್ಸು? ಈ ಡ್ರೈನ್ ಥಿಕ್ನೆಸ್ ನೋಡಿ, ಅಲ್ಲೇ ಕಾಣುತ್ತಲ್ಲ. 4 ಇಂಚ್ ಇದೆ. 4 ಇಂಚ್ ಇದೆ. 6 ಇಂಚ್ ಇದೆಯಾ? ಎಸ್ಟಿಮೇಟ್ ಪ್ರಕಾರ 6 ಇಂಚು. ಡಬ್ಜಲ್ಲಿ ಹಾಕಿಲ್ಲ, ಹಾಕ್ಸಿ ತೋರಿಸಿ. ಗಲಾಟೆ ಯಾಕೆ? ಹೌದಲ್ಲ? ಅದನ್ನು ಅವನು ಇಂಜಿನಿಯರೇ ಒಪ್ಕೊಂಡವ್ರೆ, ಒಪ್ಕೊಂಡ್ರದಿ. ಅದಕ್ಕೆ ಅವ್ನು ನಿಲ್ಲಿಸ್ಕೊಂಡು ಅವನಿಗೆ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ. ಏನಂತ ಅನಿಸುತ್ತೆ ಈಗ? ಇದಕ್ಕೆ ಮಾತ್ರ ಬಂದರೆ ಕೆಂಪೇಗೌಡ ಸರ್ಕಲ್ದು ಹೋಗಿಲ್ಲ, ನಿಮ್ಮ ಆಫೀಸ್ ಮುಂದೆ ಆಗಿರೋದು ಕೇಳ್ತಾ ಇಲ್ಲ ಅಂತ. ಅದನ್ನು ಈ ವಾರದಲ್ಲಿ ಕೇಳ್ತೀವಿ. 2 ಹೋದವಲ್ಲೇ ಆಗಬೇಕಾಗಿತ್ತು. ಎಮರ್ಜೆಂಟೇಷನ್ ನಾವು ಫಿಕ್ಸ್ ಮಾಡಲು ಬೇರೆ ಬೇರೆ ಕಾರಣದಿಂದ ಮಾಡೋಕ್ಕಾಗಿಲ್ಲ. ಅದನ್ನು ಈಗ ಮಾಡಿದ್ವಿ. ಆಗಲೇ ಕೃಷ್ಣ ಹುಡುಗ ಫೋನ್ ಮಾಡಿದ್ದೀನಿ, ಎಸ್ಟಿಮೇಟ್ ಕಾಪಿ ಕೊಡಬೇಕು ಅಂತ ಹೇಳಿದ್ದೀನಿ. ಅದನ್ನು ನೋಡ್ತೀವಿ, ಆಯ್ತಲ್ಲ? ನಮ್ಮದು ಉದ್ದೇಶ ಏನೇನಿಲ್ಲ, ಕ್ವಾಲಿಟಿ ಕ್ವಾಂಟಿಟಿ ಏನಿದೆ ಅದನ್ನು ಮಾಡಿಯಪ್ಪ. ಈಗ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಅಂತ ಒಂದಿದೆ, ಅದ್ರ ಪ್ರಕಾರ ಆಗಲಿ. ಕಾಮಗಾರಿ ಹೆಂಗಿದೆ ಸರ್ ಈಗ? ಕಾಮಗಾರಿ ಅದೇ ಹೇಳಿದಲ್ಲ, ಏನು ಸ್ಪೆಸಿಫಿಕೇಶನ್ ಅಂತ ಇದೆ ಅದ್ರ ಪ್ರಕಾರ ಆಗಿಲ್ಲ. ಕಳಪೆ ಕಾಮಗಾರಿ ಒಂದು ಮೊದಲನೇದು ಕಳಪೆ ಕಾಮಗಾರಿ ಅನ್ನೋದು, ಅದು ಒಂದು ಗುಣಮಟ್ಟ. ಇನ್ನೊಂದು ಏನೋ ಕ್ವಾಲಿಟಿ ಕ್ವಾಂಟಿಟಿ ಎಷ್ಟು ಆಗಬೇಕು ಅಂತೇಳಿ ಅದಾಗಿಲ್ಲ. ಅಂದರೆ 6 ಇಂಚ್ ಹಾಕ್ಬೇಕು ಅಂದರೆ 4 ಇಂಚ್. ಡಬ್ಜಲ್ಲಿನೇ ಇಲ್ಲ, ಅರ್ಥ ಆಯ್ತಲ್ಲ? ಸ್ಟೀಲ್ ಎಷ್ಟು ಉಪಯೋಗಿಸ್ಬೇಕು ಅದು ಉಪಯೋಗಿಸಿಲ್ಲ. ಅಲ್ಲಿಗೆ ಕ್ವಾಂಟಿಟಿ ಪ್ರಮಾಣ ಎಷ್ಟಿರಬೇಕು ಅಂತ ಇರುತ್ತೆ ಅಷ್ಟಿಲ್ಲ, ಅರ್ಥ ಆಯ್ತಾ? ಪ್ರಮಾಣ ಇಲ್ಲ, ಗುಣಮಟ್ಟ ನೆಕ್ಸ್ಟ್ ನೋಡಬೇಕೀಗ. ಸಿಮೆಂಟ್ ಎಷ್ಟು ಉಪಯೋಗಿಸಿದ್ದಾರೆ, ಕ್ಯೂರಿಂಗ್ ಹೆಂಗಾಗಿದೆ, ಎಷ್ಟು ಡೆಪ್ತ್ ಆಗಿದೆ, ಅದನ್ನು ಆಮೇಲೆ ನೋಡಬೇಕು. ನೋಡೋಕ್ಕೆ ಅವಕಾಶನೇ ಕೊಡಲ್ವಲ್ಲ. ಈ ಥರ ಕೂಗಾಟ ನಡವಳಿಕೆ ಆದರೆ ಆ ಇಂಜಿನಿಯರ್ ಸೈಲೆಂಟೇ ನಿಂತೆ. ನಮ್ಗೆ ಏನಾದ್ರು ನಿಮ್ಗೆ ಉತ್ತರ ಕೊಡೋಕ್ಕಾಗ್ತಾ ಇದೆಯಾ? ಆಗ್ತಾ ಇದೆಯಾ? ಇಷ್ಟು ಅವನು ಹೇಳಿರೋದೇ. ಅವ್ನು ಇಂಜಿನಿಯರ್ನೇ ಬೇಕಾದ್ರೆ ಸಪ್ರೇಟಾಗಿ ಕರೆದಕ್ಕೆ ನಿಮ್ಮದು ಸಾಕು.